ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುರೇಶ್. ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮೊಬೈಲ್ಗೆ ಟೆಂಪರ್ಡ್ ಗ್ಲಾಸನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏನೋ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್. ಟೆಂಪರ್ಡ್ ಗ್ಲಾಸನ್ನು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಏನೇನಿದೆ ಅಂತ ಅನ್ನೋದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಈ ರೀತಿ ಓಪನ್ ಮಾಡಿದಾಗ ಇಲ್ಲಿ ಎರಡು ರೀತಿಯಾದ ಒಂದು ವೈಫರ್ಸ್ ನಮಗೆ ಸಿಗುತ್ತೆ. ನಂಬರ್ 1, ನಂಬರ್ 2 ಅಂತ ಸಿಗುತ್ತೆ. ನಂಬರ್ 1 ಬಂದ್ಬಿಟ್ಟು ವೆಟ್ ಇರ್ತದೆ, ಅಂತಂದರೆ ಸ್ವಲ್ಪ ಅದು ಅದರಲ್ಲಿ IPA ಮಿಕ್ಸ್ ಮಾಡಿರ್ತಾರೆ. ಅದರಲ್ಲಿ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಎರಡನೇದು ಬಂದ್ಬಿಟ್ಟು ಡ್ರೈ ಕಂಟೆಂಟನ್ನು ಹೊಂದಿರುವಂಥದ್ದು. ಅದನ್ನು ನೀವು ಆ ಒಂದು ವೆಟ್ ಆದ ನಂತರ ನೀವು ಅದರಲ್ಲಿ ಕ್ಲೀನ್ ಮಾಡಬೇಕಾಗುತ್ತೆ. ಇವಾಗ ಒಂದು ಟೆಂಪರ್ಡ್ ಗ್ಲಾಸನ್ನು ತೊಗೊಳ್ತಾ ಇದ್ದೀನಿ. ಈ ರೀತಿ ಓಪನ್ ಮಾಡ್ತಾಯಿದ್ದೀನಿ. 2ND ಇದು ಈ ಒಂದು ಟೆಂಪರ್ಡ್ ಗ್ಲಾಸು. ಮೊಬೈಲ್ ತೊಗೊಳ್ತಾ ಇದ್ದೀನಿ. ಮೊಬೈಲಲ್ಲಿ ಮೊದಲು ಇವಾಗ ನಾವು ಹಳೇದೇನಿತ್ತು ಆ ಒಂದು ಟೆಂಪರ್ಡ್ ಗ್ಲಾಸನ್ನು ನಾವು ಈ ರೀತಿ ರಿಮೂವ್ ಮಾಡಬೇಕಾಗುತ್ತೆ. ಟೆಂಪರ್ಡ್ ಗ್ಲಾಸ್ ಹಾಕಿದರೆ ಅಥವಾ ಸ್ಕ್ರೀನ್ ಗಾರ್ಡ್ ಹಾಕಿಕೊಂಡು ರಿಮೂವ್ ಮಾಡ್ಕೋಬೇಕಾಗುತ್ತೆ. ರಿಮೂವ್ ಮಾಡಿದ ನಂತರ ಈ ರೀತಿ ನಾವು ವೈಫರಲ್ಲಿ ನಂಬರ್ 1 ವೈಫರನ್ನು ತೊಗೊಂಡು ಈ ರೀತಿಯಲ್ಲಿ ಫಸ್ಟು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಫುಲ್ ರಬ್ ಮಾಡಿ ಅಲ್ಲಿ ಯಾವುದೇ ಥರ ಡಸ್ಟ್ ಇದ್ರೂ ಕೂಡ, ಯಾವುದೇ ಥರ ಕಲೆ ಇದ್ರೂ ಕೂಡ ನೀವು ತೆಗಿಬೇಕಾಗುತ್ತೆ. ಒಂದು ಡಸ್ಟಿಕ್ ಪಾರ್ಟಿಕಲ್ ಕೂಡ ನಿಮಗೆ ಅಲ್ಲಿ ಸಿಗಬಾರ್ದು. ಅಕಸ್ಮಾತ್ ಡಸ್ಟ್ ಪಾರ್ಟಿಕಲ್ ಇತ್ತು ಅಂದರೆ ನಾವು ಟೆಂಪರ್ಡ್ ಗ್ಲಾಸ್ ಹಾಕೋದ ಸಂದರ್ಭದಲ್ಲಿ ಬಬಲ್ಸ್ ಬರುತ್ತೆ. ಹಾಗಾಗಿ ಈ ರೀತಿ ನಾವು ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡಿದ ನಂತರ ನೆಕ್ಸ್ಟ್ ನಮಗೆ ವೈಪರ್ 2ನಲ್ಲಿ ಅದನ್ನು ಅದು ಡ್ರೈ ಇರುತ್ತೆ, ಅದರಲ್ಲಿ ಕ್ಲೀನ್ ಮಾಡಿದ್ರೆ ಆಲ್ರೆಡಿ ವೆಟ್ ಇರುವಂಥದ್ದು ನಿಮಗೆ ಡ್ರೈ ಆಗುತ್ತೆ. ಅದು ಕೂಡ ನೀಟಾಗಿ ಕಾಣುತ್ತೆ. ಈ ರೀತಿ ನೀವು ಅದನ್ನು ವೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟು ನೀಟಾಗಿ ಆದ ನಂತರ ನೀವು ಟೆಂಪರ್ಡ್ ಗ್ಲಾಸನ್ನು ಹಾಕೋದಕ್ಕೆ ಈಸಿ ಆಗುತ್ತೆ. ಜೊತೆಗೆ ಯಾವುದೇ ಥರ ಬಬಲ್ಸ್ ಬರೋದಿಲ್ಲ. ನಾನು ಇವಾಗ ಯಾವ ರೀತಿ ವೈಪ್ ಮಾಡ್ತಿದ್ದೀನೋ ಅದೇ ರೀತಿ ನೀವು ವೈಪ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಇದಾದ ನಂತರ ಟೆಂಪರ್ಡ್ ಗ್ಲಾಸನ್ನು ನಾನು ತೊಗೊಳ್ತಾ ಇದ್ದೀನಿ. ಈ ರೀತಿ ನಿಮಗೆ ಅಲ್ಲಿ ಕವರ್ ಇರ್ತದೆ, ಟೆಂಪರ್ಡ್ ಗ್ಲಾಸ್ಗೆ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಕವರ್ ಇರ್ತದೆ. ಆ ಕವರ್ನ ಈ ರೀತಿ ತೆಗಿಬೇಕಾಗುತ್ತೆ. ಮೊದಲು ಈ ಒಂದು ಕವರ್ ತೆಗೆದ ನಂತರ ನಿಮಗೆ ಟೆಂಪರ್ಡ್ ಗ್ಲಾಸು ಆ ಒಂದು ಮೊಬೈಲು ಮತ್ತು ನಿಮ್ಮ ಟೆಂಪರ್ಡ್ ಗ್ಲಾಸ್ಗೆ ಏನು ಸೈಜ್ ಕೊಟ್ಟಿರ್ತಾರೆ ಆ ಒಂದು ಸೈಜನ್ನು ಫಸ್ಟ್ ಒಂದ್ಸರಿ ಚೆಕ್ ಮಾಡಿಕೊಡಿ. ಆ ಒಂದು ಕರೆಕ್ಟಾಗಿ ಇನ್ಸ್ಟಾಲ್ ಆಗುತ್ತಾ, ಮತ್ತು ಯಾವ ಸೈಡಲ್ಲಿ ಗ್ಯಾಪ್ ಬರುತ್ತೆ, ಯಾವ ಸೈಡಲ್ಲಿ ಒಂದು ಎಕ್ಸಸ್ ಆಗುತ್ತೆ ಅನ್ನುವಂಥದ್ದು ನೀವು ಫಸ್ಟು ಅದನ್ನು ತಿಳ್ಕೊಂಡು ಅದಾದ ನಂತರ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡೋ ಸಂದರ್ಭದಲ್ಲಿ ನೀವು ಸುಮ್ಮನೆ ಯಾವುದೋ ಒಂದು ಬ್ಲೈಂಡ್ ಮೆಥಡಲ್ಲಿ ಮಾಡೋಕ್ಕೋಯ್ತು ಅಂದರೆ ಒಂದು ಕಡೆ ಜಾಸ್ತಿ ಆಗ್ಬೋದು, ಒಂದು ಕಡೆ ಕಡಿಮೆ ಆಗ್ಬೋದು. ನೋಡಿ, ಈ ರೀತಿ ಒಂದು ಕಡೆ ಜಾಸ್ತಿ ಆಗುತ್ತೆ, ಒಂದು ಕಡೆ ಕಡಿಮೆ ಆಗುತ್ತೆ. ಈ ರೀತಿಯಲ್ಲಿ ಆಗೋದ್ರಿಂದ ನಿಮಗೆ ಅದು ಕ್ಲಿಯರ್ ಆಗಿರುತ್ತೆ. ಮತ್ತು ಪೌಚ್ ಹಾಕ್ಬೇಕಾದ್ರೂ ಕೂಡ ನಿಮಗೆ ಟೆಂಪರ್ಡ್ ಗ್ಲಾಸು ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನೀವೆಲ್ಲ ಚೆಕ್ ಮಾಡಿಕೊಂಡು ಈ ರೀತಿ ಮಾಡೋದು ಸೂಕ್ತ. ನೋಡಿ, ಈ ರೀತಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ನೋಡ್ಕೊಳ್ಬೇಕು. ಮತ್ತು ಸುತ್ತ ಸರೌಂಡಿಂಗಲ್ಲಿ ಏನೇನಿದೆ ಫುಲ್ ಕನ್ಫರ್ಮ್ ಮಾಡ್ಕೋಬೇಕು. ಎಲ್ಲ ಕರೆಕ್ಟಾಗಿ ಕೂತಿದೆ, 4 ಮೂಲೆಯನ್ನು ಕೂಡ ಕರೆಕ್ಟಾಗಿ ಕೂತಿದೆ ಅಂತೇಳಿ ಚೆಕ್ ಮಾಡ್ಕೋಬೇಕು. ಈ ರೀತಿ ನಾನು ತೋರಿಸ್ತಿದ್ದೆ ನೋಡಿ, ಎರಡು ಬೆರಳು ಇಟ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಇದಾದ ನಂತರ ಕ್ಲಿಯರಾಗಿ ಅದು ಕೂತ್ಕೊಳ್ತು, ಎಲ್ಲ ಕಡೆನೂ ಕರೆಕ್ಟ್ ಇದೆ ಅಂತಂದರೆ ಅದನ್ನು ಆ ಒಂದು ಇನ್ಸ್ಟಾಲೇಷನ್ಗೆ ಅದನ್ನು ಆ ಒಂದು ಬಿಡಬೇಕಾಗುತ್ತೆ. ಬಿಟ್ಟ ನಂತರ ಮೇಲ್ಗಡೆ ಆ ಒಂದು ಬೆರಳು ಮುಖಾಂತರ ನೀವು ಅದನ್ನು ಸ್ವೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆ ಒಂದು ಸ್ವೈಪ್ ಮಾಡಿದ ತಕ್ಷಣವೇ ನಿಮಗೆ ಆ ಒಂದು ಏನು ಟೆಂಪರ್ಡ್ ಗ್ಲಾಸ್ ಏನಿರ್ತದೋ ಈ ರೀತಿ ನಿಮಗೆ ವೈಪ್ ಮಾಡಬೇಕಾಗುತ್ತೆ. ವೈಪ್ ಮಾಡಿದ ನಂತರ ಅದು ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗಿದ ನಂತರ ಏನೇನೆಲ್ಲ ನಿಮಗೆ ಏರ್ ಕಂಟೆಂಟ್ ಇತ್ತೋ ಅದೆಲ್ಲ ಕೂಡ ನಿಮಗೆ ರಿಮೂವ್ ಆಗುತ್ತೆ. ಈಗ ಎಡ್ಜಲ್ಲಿ ಸ್ವಲ್ಪ ಇದೆ ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಅದು ಕೂಡ ಕ್ಲಿಯರ್ ಆಗುತ್ತೆ. ನೀವು ಸೇಫ್ಟಿ ಪರ್ಪಸ್ಗೆ ಇನ್ನೂ ಕೂಡ ಬೇಗನೆ ಕ್ಲಿಯರ್ ಆಗಲಿ ಅನ್ನೋ ರೀತಿ ಮಾಡೋದಾದರೆ ನೀವು ಯಾವುದಾದ್ರು ಒಂದು ಕ್ಲಾತ್ ಮುಖಾಂತರ ನೀವು ಅದನ್ನು ಕ್ಲೀನ್ ಮಾಡ್ಬೋದು. ಯಾವುದಾದ್ರು ಒಂದು ಡ್ರೈ ಕ್ಲಾತ್ ತೊಗೊಳ್ಳಿ, ಅದ್ರ ಮುಖಾಂತರ ಕ್ಲೀನ್ ಮಾಡಿ. ಇಲ್ಲ ಅಂತಂದರೆ ಈ ರೀತಿಯ ಒಂದು ಡ್ರೈ ವೈಫರ್ನ ಕೂಡ ನೀವು ಕ್ಲೀನ್ ಮಾಡ್ಕೋಬೋದು. ಎಲ್ಲೆಲ್ಲಿ ನಿಮಗೆ ಬಬಲ್ಸ್ ಕಾಣ್ತಾ ಇದೆಯೋ, ಎಲ್ಲೆಲ್ಲಿ ಏರ್ ನಿಮಗೆ ಹೊರಗಡೆ ಹೋಗಿಲ್ವೋ ಆ ಒಂದು ಜಾಗದಲ್ಲಿ ನೀವು ಅದನ್ನು ಪ್ರೆಸ್ ಮಾಡೋದ್ರ ಮುಖಾಂತರ, ರಬ್ ಮಾಡೋದ್ರ ಮುಖಾಂತರ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಈ ರೀತಿ ನಿಮಗೆ ಆ ಟೆಂಪರ್ಡ್ ಗ್ಲಾಸು ಇನ್ಸ್ಟಾಲ್ ಆದ ನಂತರ ಈ ರೀತಿ ಕಾಣುತ್ತೆ. ಈ ಒಂದು ವಿಡಿಯೋದಲ್ಲಿ ಆ ಒಂದು ಮೊಬೈಲ್ಗೆ ಟೆಂಪರ್ಡ್ ಗ್ಲಾಸನ್ನು ಹೇಗೆ ಹಾಕೋದಂತ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಮುಂದೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಫ್ರೆಂಡ್ಸ್. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಸುರೇಶ್.